ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ತುಂಬಾ ಪ್ರಮುಖವಾದ ವಿಷಯದ ಬಗ್ಗೆ ನೋಡೋಣ. ಅದು ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದರ ಇತಿಹಾಸ, ಹೇಗೆ ಹಣ ಸಂಪಾದಿಸಬಹುದು, ರಿಸ್ಕ್ ಇದೆಯಾ, ಈ ಎಲ್ಲ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಷೇರು ಮಾರುಕಟ್ಟೆ ಅಂತಂದ್ರೆ ಹೂಡಿಕೆದಾರರು ಒಂದೆಡೆ ಸೇರಿ ಬೆಲೆ ನಿಗದಿಪಡಿಸಿಕೊಂಡು ಷೇರುಗಳನ್ನು ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆ ನಡೆಸುವ ಸ್ಥಳಕ್ಕೆ ಷೇರು ಮಾರುಕಟ್ಟೆ ಅಂತ. ಇಂತಹ ಕಾರ್ಯಗಳನ್ನು ಸರಾಗವಾಗಿ ನಡೆಸಲು ಕೆಲವು ನಿಯಮಗಳ ಮತ್ತು ನಿಬಂಧನೆಗಳ ಮೂಲಕ ಅನುವು ಮಾಡಿಕೊಳ್ಳುವ ಸಂಸ್ಥೆಗೆ ಸ್ಟಾಕ್ ಎಕ್ಸ್ಚೇಂಜ್ ಎನ್ನುತ್ತಾರೆ. ಮೊದಲು ನಾವಿಲ್ಲಿ ನೋಡ್ಬೇಕಂದ್ರೆ ಇದರ ಇತಿಹಾಸ ನೋಡೋದಂತಂದ್ರೆ, ಹೂಡಿಕೆದಾರರು ಫಿಸಿಕಲ್ ಆಗಿ ಸೇರ್ತಿದ್ರು. ಅವಾಗ ಅಪ್ಲಿಕೇಶನ್ ತೆಗೆದು ಅವನು ಫಿಲ್ ಮಾಡಿ ಕೊಡ್ಬೇಕು. ಆನಂತರ ಅವನು ಅಲ್ಲಿ ಎಲ್ಲರೂ ಫಿಸಿಕಲ್ ಆಗಿ ಇತ್ತು. ಆದ್ರೆ ಇವಾಗ ಎಲ್ಲವೂ ಡಿಜಿಟಲ್ ಆಗಿದೆ. ಮೊದಲಿನ ಹಾಗೆ ಹೂಡಿಕೆದಾರರು ಒಬ್ಬರ ಮುಖ ಒಬ್ಬರು ನೋಡುವುದಿಲ್ಲ. ಆದರೆ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆ ಎಲ್ಲವೂ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಆಗ್ತಾ ಇದೆ. ಈಗ ನಮ್ಮ ಭಾರತದಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜ್ಗಳು ಮುಖ್ಯವಾಗಿದ್ದಾವೆ. ಅದರಲ್ಲಿ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು 9ನೇ ತಾರೀಕು ಜುಲೈ ತಿಂಗಳ 1875ರಲ್ಲಿ ಮುಂಬೈನ ದಲಾಲ್ ಸ್ಟ್ರೀಟ್ ನಲ್ಲಿ ಸ್ಟಾರ್ಟ್ ಆಗಿ ಇವಾಗೂ ಕಾರ್ಯನಿರ್ವಹಿಸ್ತಾ ಇದೆ. BSE ಹೆಸರಿನ ಮೇಲೆ ಇವಾಗ ಕಾರ್ಯನಿರ್ವಹಿಸ್ತದೆ. ಅದೇ ರೀತಿ 1992ರಲ್ಲಿ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಶುರು ಆಗಿದೆ. ಇನ್ನು ಮುಖ್ಯವಾಗಿ ಇಂಡೆಕ್ಸ್, ಮಾರ್ಕೆಟ್ ಇಂಡೆಕ್ಸ್ ಅಂದ್ರೆ ಸೂಚ್ಯಂಕಗಳು. ಮಾರುಕಟ್ಟೆಯಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಹೇಳುವ ಅಥವಾ ನೋಡುವ ಒಂದು ವಿಧಾನಕ್ಕೆ ನಾವು ಮಾರ್ಕೆಟ್ ಇಂಡೆಕ್ಸ್ ಅಂತೇವೆ. ಈ ಇಂಡೆಕ್ಸ್ ನಲ್ಲಿ ಹಲವು ಷೇರುಗಳನ್ನು ಒಟ್ಟು ಒಂದು ಸಮೂಹವನ್ನು ಪ್ರತಿನಿಧಿಸಲು ತೆಗೆದುಕೊಳ್ಳಲಾಗುತ್ತದೆ. ಮುಖ್ಯವಾಗಿ ಅವುಗಳ ಲಿಕ್ವಿಡಿಟಿ, ಕ್ಯಾಪಿಟಲೈಸೇಷನ್, ಡಿಮಾಂಡ್, ಈ ತರ ಮಾರುಕಟ್ಟೆಯ ಮಾನದಂಡಗಳ ಆಧಾರದ ಮೇಲೆ ಆದ್ಯತೆಯನ್ನು ನೀಡಲಾಗುತ್ತದೆ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಸೂಚ್ಯಂಕಗಳನ್ನ ರಚಿಸಿರ್ತಾರೆ. ಈ ಸೂಚ್ಯಂಕಗಳನ್ನ ಕಾಲಕ್ಕೆ ಪರಿಶೀಲಿಸ್ತಾರೆ. ಕೆಲವೊಂದು ಕಂಪನಿಗಳ ನಿರೀಕ್ಷಿತ ಫಲಿತಾಂಶ ನೀಡುತ್ತಿಲ್ಲ ಅಂದ್ರೆ ಅವುಗಳನ್ನ ಹೊರತೆಗೆದು ಬೇರೆ ಕಂಪನಿಯಲ್ಲಿ ಇಲ್ಲಿ ಅವಕಾಶ ನೀಡುತ್ತಾರೆ. ಮಾರುಕಟ್ಟೆಯ ಸೂಚ್ಯಂಕಗಳಲ್ಲಿ ಮಾರುಕಟ್ಟೆ ಎತ್ತ ಸಾಗುತ್ತಿದೆ ಎನ್ನುವುದರನ್ನ ಸೂಚಕಗಳಾಗಿವೆ. ಹೀಗೆ ಸೂಚಕಗಳನ್ನು ಗಮನಿಸುವುದರಿಂದ ಮಾರುಕಟ್ಟೆ ಸಾಗುತ್ತಿರುವ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ. ಉದಾಹರಣೆ ನೋಡಿದ್ರೆ ನಿಫ್ಟಿ 50, ಸೆನ್ಸೆಕ್ಸ್, ಈ ತರ ಸೂಚ್ಯಂಕಗಳ ಇವೆ. ಇನ್ನು ನಾವು ಹೂಡಿಕೆ ವಿಧಾನಗಳು ನೋಡೋಣ. ಹೂಡಿಕೆ ವಿಧಾನಗಳ ಹಲವಾರು ಪ್ರಕಾರಗಳಿವೆ. ಮೊದಲನೇದಾಗಿ ಡೈರೆಕ್ಟ್ ಷೇರ್ ಖರೀದಿ ಮಾಡುವುದು. ಇಲ್ಲಿ ಕಂಪನಿಯ ಷೇರುಗಳನ್ನು ನೇರವಾಗಿ ಖರೀದಿಸ್ತೀವಿ. ಇಲ್ಲಿ ಹೆಚ್ಚು ಲಾಭದ ಸಾಧ್ಯತೆ ಇರ್ತದೆ, ಆದರೆ ರಿಸ್ಕ್ ಕೂಡ ಅಷ್ಟೇ ಇರುತ್ತದೆ. ಇನ್ನು ಎರಡನೇದಾಗಿ ನೋಡ್ಬೇಕಂತಂದ್ರೆ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಂದ್ರೆ ನಮ್ಮ ಹಣವನ್ನು ಷೇರು ಮಾರುಕಟ್ಟೆ ಹಲವಾರು ಷೇರುಗಳಲ್ಲಿ ಅದನ್ನು ಹೂಡಿಕೆ ಮಾಡ್ತಾರೆ. ಇಲ್ಲಿ ಫಂಡ್ ಮ್ಯಾನೇಜರ್ ಅಥವಾ ಎಕ್ಸ್ಪರ್ಟ್ ಗಳ ಈ ನಮ್ಮ ಹಣವನ್ನ ಇನ್ವೆಸ್ಟ್ ಮಾಡಿ ಅದರ ಮೇಲೆ ನಿಗಾ ವಹಿಸಿರ್ತಾರೆ. ಇನ್ನು ಎರಡನೇದಂತಂದ್ರೆ ETF ಅಂತಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಅಂದ್ರೆ ಇದು ಕೂಡ ಮ್ಯೂಚುವಲ್ ಫಂಡ್ ತರನೇ ಕೆಲಸ ಮಾಡುತ್ತೆ. ಇಲ್ಲಿ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳ ಮಿಶ್ರಣವಾಗಿರುತ್ತೆ. ಇನ್ನು ಬಾಂಡ್ ಮತ್ತು ಡಿಬೆಂಚರ್ಸ್. ಬಾಂಡ್ ಅಂತಂದ್ರೆ ಸರ್ಕಾರ ಅಥವಾ ಕಂಪನಿಗೆ ನಾವು ಸಾಲವನ್ನು ಕೊಡೋದಕ್ಕೆ ಬಾಂಡ್ ಅಂತಾರೆ. ಅದೇ ರೀತಿ ಡಿಬೆಂಚರ್ಸ್ ಅಂತಂದ್ರೆ ಕಂಪನಿಗಳಿಗೆ ಹಣ ಸಂಗ್ರಹಿಸಲು ಹೊರಡಿಸುವುದು ಸಾಲದ ಪತ್ರ. ಅದೇ ರೀತಿ ಲಾಸ್ಟ್ ಕಮಾಡಿಟೀಸ್ ಅಂದ್ರೆ ಗೋಲ್ಡ್, ಸಿಲ್ವರ್, ಕಾಪರ್, ಈ ತರ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮಾಡಬಹುದಾಗಿದೆ. ಇನ್ನು ನಾವು ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಹಣನ ಹೂಡಿಕೆ ಮಾಡ್ಬೇಕಂತಂದ್ರೆ ನಮ್ಮ ಹತ್ರ ಏನಿರಬೇಕು, ಯಾವ ಅಕೌಂಟ್ ಇರ್ಬೇಕಂತಂದ್ರೆ ನಾರ್ಮಲ್ ಆಗಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ಅದರ ಜೊತೆಗೆ ಒಂದು ಟ್ರೇಡಿಂಗ್ ಅಕೌಂಟ್ ಮತ್ತು ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಅದೇ ರೀತಿ ಟ್ರೇಡಿಂಗ್ ಅಕೌಂಟ್ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಷೇರುಗಳನ್ನ ಕೊಳ್ಳೋದು ಮತ್ತು ಮಾರಾಟ ಮಾಡಿರ್ತಕ್ಕಂಥ ನೋಂದಾಯಿತ ಬ್ರೋಕರ್ಸ್ ಇರ್ತಾರೆ. ಅವ್ರ ಹತ್ರ ಒಂದು ನಾವು ಖಾತೆ ಮಾಡಿಸ್ಕೋಬೇಕಾಗತ್ತೆ. ಆ ಖಾತೆಗೆ ಟ್ರೇಡಿಂಗ್ ಅಕೌಂಟ್ ಅಂತಾರೆ. ಅದೇ ರೀತಿ ಅವ್ರು ಯಾರಂತ ಏಂಜಲ್ಸ್, ಜೆರೋದಾ, ಫೋನ್ ಪೇ, ಈ ತರ ಎಲ್ಲ ಕಂಪನಿ ಷೇರುಗಳು ಇರ್ತಾರಲ್ಲ ಬ್ರೋಕರ್ಸ್, ಅವ್ರ ಕಡೆ ಇರತಕ್ಕಂತ ಒಂದು ಅಕೌಂಟ್ ಮಾಡಿಸ್ಕೊಂಡ್ರೆ ಅದಕ್ಕೆ ಟ್ರೇಡಿಂಗ್ ಅಕೌಂಟ್ ಅಂತಾರೆ. ಇನ್ ಡಿಮ್ಯಾಟ್ ಅಕೌಂಟ್ ಅಂತಂದ್ರೆ ಪರ್ಚೇಸ್ ಮಾಡಿರ್ತಕ್ಕಂಥ ಷೇರುಗಳು ಡಿಜಿಟಲ್ ರೂಪದಲ್ಲಿ ಇರ್ತಾವೆ. ಅವು ಡಿಜಿಟಲ್ ರೂಪದಲ್ಲಿ ಇಡುವ ಅಕೌಂಟ್ಗೆ ಡಿಮ್ಯಾಟ್ ಅಕೌಂಟ್ ಅಂತಾರೆ. ಈ ಅಕೌಂಟ್ಗಳು ಎರಡು ಟ್ರೇಡಿಂಗ್ ಮತ್ತು ಡಿಮ್ಯಾಟ್ ಅಕೌಂಟ್ಗಳು ಈಗ ಒಟ್ಟಿಗೆ ಇರ್ತವೆ. ಅದರಂತಂದ್ರೆ ನಾವು ಒಂದು ಬ್ಯಾಂಕ್ ಅಕೌಂಟ್ ಮತ್ತು ನಮಗೊಂದು ಡಿಮ್ಯಾಟ್ ಅಕೌಂಟ್ ಇತ್ತಂತಂದ್ರೆ ನಾವು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡಲು ಆಗುತ್ತದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಏನ್ ರಿಸ್ಕ್ ಇದೆ ಮತ್ತು ಯಾವೆಲ್ಲ ಮೈತ್ ಮತ್ತೆ ಟ್ರೂತ್ ಇದಾವೆ ಅಂತ ನೋಡ್ಬೇಕಂತಂದ್ರೆ, ಷೇರು ಮಾರುಕಟ್ಟೆಯಲ್ಲಿ ಗ್ಯಾರಂಟಿ ಆದಂತ ರಿಟರ್ನ್ಸ್ ಇಲ್ಲ. ಇನ್ನುವರೆಗೆ ಯಾರು ಗ್ಯಾರಂಟಿ ಆದಂತ ರಿಟರ್ನ್ಸ್ ಅನ್ನ ಈ ಷೇರು ಮಾರುಕಟ್ಟೆಯಲ್ಲಿ ಕೊಡಲಾಗಲ್ಲ. ಬೆಲೆಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ತವೆ. ಇದನ್ನ ಅಬ್ಸರ್ವ್ ಮಾಡ್ಬೇಕಾಗಿರುತ್ತೆ. ಮತ್ತು ನಾವು ಮಾರುಕಟ್ಟೆ ಇತಿಹಾಸವನ್ನು ನೋಡಿತ್ತಂತಂದ್ರೆ ದೀರ್ಘಾವಧಿಯಲ್ಲಿ ಉತ್ತಮ ಲಾಭ ಸಿಗೋದು. ಅದೇ ರೀತಿ ಪೇಷನ್ಸ್ ಇದ್ರೆ ನಮ್ಮ ಹಣ ಬೆಳೀತಾ ಹೋಗುತ್ತದೆ. ಇನ್ನು ಬಿಗಿನರ್ಸ್ ಅಥವಾ ಆರಂಭಿಕರಿಗೆ ಏನ್ ಸಲಹೆಗಳಂತಂದ್ರೆ,
ಸಣ್ಣ ಅಮೌಂಟ್ ನಿಂದ ಪ್ರಾರಂಭಿಸಬೇಕು. ಉದಾಹರಣೆ 500, 1000 ಈ ತಿ ಸಣ್ಣ ಸಣ್ಣ ಅಮೌಂಟ್ ನಿಂದ ಪ್ರಾರಂಭಿಸಿ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ತಿಳಿದುಕೊಂಡ್ರೆ ಅವರು ಆರಂಭಿಸುವುದು ಉತ್ತಮ. ಇನ್ನು ಒಳ್ಳೆಯ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು. ಒಳ್ಳೆ ಕಂಪನಿ ಅಥವಾ ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ಸ್ ಕಂಪನಿ ಅಂತ ಇರ್ತವೆ. ಅವುಗಳಲ್ಲಿ ಫಸ್ಟ್ ಆ ಕಂಪನಿಗಳನ್ನ ಹೂಡಿಕೆ ಮಾಡಿ ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಳ್ಬೇಕು ಮತ್ತು ಅದರಲ್ಲಿ ನಿಪುಣರಾದ ನಂತರ ನಾವು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದರೆ ನಮ್ಮ ಹಣವನ್ನ ನಾವು ಹೆಚ್ಚಿಗೆ ದುಡಿಸಬಹುದು. ಅದೇ ರೀತಿ ರಿಸರ್ಚ್ ಮಾಡೋದು. ರಿಸರ್ಚ್ ಮಾಡಬೇಕು, ಯಾವ ಕಂಪನಿ ಏನಿದೆ, ಅದರ ಬ್ಯಾಲೆನ್ಸ್ ಶೀಟು, ಅದರ ಪ್ರಾಫಿಟ್ ಏನಿದೆ, ಅದರಲ್ಲಿ ಏನಾದರೂ ನ್ಯೂನತೆಗಳಿದಾವೆ ಏನಂತೇಳಿ ರಿಸರ್ಚ್ ಮಾಡಿ ತಿಳ್ಕೋದು ಉತ್ತಮ ಆಗಿರುತ್ತೆ. ಇನ್ನು ಎಲ್ಲಾ ಹಣವನ್ನು ಒಂದೇ ಸ್ಟಾಕ್ ನಲ್ಲಿ ಒಂದು ಕಂಪನಿ ಚೆನ್ನಾಗಿದೆ ಅಂತ ತಿಳ್ಕೊಂಡು ನಾನು ಎಲ್ಲಾ ಹಣವನ್ನ ಒಂದೇ ಕಂಪನಿಯಲ್ಲಿ ಹಾಕುವುದು ಕೂಡ ತಪ್ಪಾಗುತ್ತದೆ. ಇನ್ನ ದೀರ್ಘಾವಧಿ ಹೂಡಿಕೆ ಅಂತ, ಹೂಡಿಕೆಯಲ್ಲಿ ನಾವು ಇತಿಹಾಸವನ್ನು ನೋಡಿದರೆ ದೀರ್ಘಾವಧಿಯಲ್ಲಿ ಎಲ್ಲಾ ಸಾಂಪ್ರದಾಯಿಕ ಹೂಡಿಕೆಗಿಂತ ಹೆಚ್ಚಿನ ರಿಟರ್ನ್ ಅನ್ನ ಈ ಷೇರು ಮಾರುಕಟ್ಟೆ ಕೊಟ್ಟಿರುತ್ತದೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಸರಿಯಾಗಿ ಕಲಿತು ಅದರ ಬಗ್ಗೆ ರಿಸರ್ಚ್ ಮಾಡಿ ಅಂದ್ರೆ ಅಲ್ಲಿ ಹಣ ಸಂಪಾದಿಸುವುದು ಒಂದು ಉತ್ತಮ ಮಾರ್ಗ. ಆದ್ರೆ ಅದರ ಜೊತೆಗೆ ಜಾಗ್ರತೆ ಮತ್ತು ನಾವು ತಿಳುವಳಿಕೆ ಬಹಳ ಮುಖ್ಯವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತದೆ. ಅಂದ್ರೆ ನಮ್ಮ ಉತ್ತಮವಾದ ತಿಳುವಳಿಕೆ ಮತ್ತು ನಾವು ಜಾಗೃತಿ ಇದೆ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಹಣ ಗಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.